ಹಲೋ ಫ್ರೆಂಡ್ಸ್, ಇವತ್ತು ನಾನು ಗ್ರೇಪ್ ವೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವೈನನ್ನು ಕಪ್ಪು ದ್ರಾಕ್ಷಿಯಲ್ಲಿ ಮಾಡೋ ಅಂಥದ್ದು. ಇದನ್ನು ರೆಡ್ ವೈನ್ ಅಂತ ಕೂಡ ಕರೀತಾರೆ. ಈ ವೈನ್ ಮಾಡೋದಕ್ಕೆ ನಾನು 4 kg ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ಈ ದ್ರಾಕ್ಷಿನ ನಾನು ಉಗುರು ಬೆಚ್ಚಗಿರೋ ನೀರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ 2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ದ್ರಾಕ್ಷಿಗೆ ಶುಗರ್ ಹಾಕೋಕ್ಕೆ ಮುಂಚೆ ಅದು ಹುಳಿ ಇದೆಯಾ ಸಿಹಿ ಇದೆಯಾ ಅಂತ ನೋಡ್ಕೊಂಡಿರಬೇಕು. ಈ ದ್ರಾಕ್ಷಿ ಸಿಹಿ ಆಗಿರೋದ್ರಿಂದ 4 kg ದ್ರಾಕ್ಷಿಗೆ 2 kg ಶುಗರ್ ತೊಗೊಂಡಿದ್ದೀನಿ. 2 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಈ ವೈನ್ ಫರ್ಮೆಂಟೇಷನ್ ಆಗೋಕ್ಕೆ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದ್ರ ಬದಲು ನೀವು ಗೋಧಿ ಅಥವಾ ರಾಗಿ ಕೂಡ ತೊಗೋಬೋದು. ಅದನ್ನ ಮೊಳಕೆ ಬರೆಸಿ ಕೂಡ ಹಾಕ್ಬೋದು. ಫ್ಲೇವರ್ಗೋಸ್ಕರ 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಮಸಾಲೆಗಳು ಅಂದರೆ ಬಿಡ್ಬೋದು. ಇವಾಗ ಈ ದ್ರಾಕ್ಷಿನ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಳ್ತೀನಿ ಫಸ್ಟ್ ದ್ರಾಕ್ಷಿನ. ಆಮೇಲೆ ಮ್ಯಾಶರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕ್ತೀನಿ. ಈ ದ್ರಾಕ್ಷಿನ ಡೈರೆಕ್ಟಾಗಿ ಹಾಕಿದರೆ ಆ ದ್ರಾಕ್ಷಿ ಒಳಗಿರೋ ರಸ ಮತ್ತು ಪಲ್ಪ್ ಹಾಗೆ ಉಳಿಯುತ್ತೆ, ಅದು ನೀರಿಗೆ ಬಿಟ್ಕೊಳ್ಳಲ್ಲ. ಆ ರಸ ಎಲ್ಲ ಚೆನ್ನಾಗಿ ನೀರಿಗೆ ಬಿಟ್ಕೊಬೇಕು ಅಂದರೆ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕು. ಒಂದೇ ಸಲ ಇಷ್ಟೊಂದು ದ್ರಾಕ್ಷಿನ ಮ್ಯಾಶ್ ಮಾಡೋಕ್ಕಾಗಲ್ಲ ಅಂತ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪನೇ ಮಾಡಿಬಿಟ್ಟು ಜಾರೊಳಗೆ ಹಾಕ್ತೀನಿ. ಈ ವೈನ್ ಮಾಡೋದಕ್ಕೆ ನಾನು ಒಂದು ಗಾಜಿನ ಭರಣಿನ ಇಟ್ಕೊಂಡಿದ್ದೀನಿ. ವೈನ್ ಮಾಡೋದಕ್ಕೆ ಗಾಜಿನ ಬಾಟ್ಲುಗಳನ್ನೇ ಯೂಸ್ ಮಾಡಬೇಕು. ಇದನ್ನ ನಾನು ಎಲ್ಲ ವೈನ್ ವೀಡಿಯೋಸಲ್ಲೂ ಹೇಳ್ತಾನೆ ಇರ್ತೀನಿ. ಪ್ಲಾಸ್ಟಿಕ್ಕಲ್ಲಿ ಮಾಡಿದರೆ ಅನ್ಹೆಲ್ದಿ ಆಗುತ್ತೆ ವೈನ. ಮ್ಯಾಶರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಕೈನ ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ಕೂಡ ಹಾಕ್ಬೋದು. ಈ ದ್ರಾಕ್ಷಿ ವೈನಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಇದರಲ್ಲಿ. ಈ ವೈನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ ಈ ವೈನ್ ಕುಡಿಯೋದ್ರಿಂದ. ಇವಾಗ ನಾನು ಈ ಗಾಜಿನ ಜಾರಲ್ಲಿ ಒಂದಾದ್ಮೇಲೆ ಒಂದು ಎಲ್ಲ ಹಾಕ್ಕೊಂಡು ಬರ್ತೀನಿ. ಫಸ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಶುಗರ್ ಹಾಕ್ಕೊಂಡಿದ್ದೀನಿ. 4 kg ದ್ರಾಕ್ಷಿಗೆ 2 kg ಶುಗರ್ ನಾನು ಆವಾಗಲೇ ಹೇಳಿದ್ನಲ್ಲ. ಅಕ್ಕಿ ತೊಗೊಂಡಿದ್ದೀನಿ. 4 kgಗೆ 4 ಟೇಬಲ್ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಚಕ್ಕೆ, ಲವಂಗ ಮತ್ತು ಏಲಕ್ಕಿ. ಇವಾಗ ನೀರು ಹಾಕ್ತೀನಿ ನಾನು. 4 kg ದ್ರಾಕ್ಷಿಗೆ 2 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ನಾನು. ಈ ವೈನ್ನ ನಾವು ತುಂಬ ದಿನ ಪ್ರಿಸರ್ವ್ ಮಾಡೋದ್ರಿಂದ ನೀರು ಮಾತ್ರ ತುಂಬ ಶುದ್ಧವಾಗಿರೋದೇ ಹಾಕಬೇಕು. ನಾನಿವಾಗ ಆಕ್ವಾಗಾರ್ಡ್ ವಾಟರೇ ಹಾಕ್ಕೊಂಡಿದ್ದೀನಿ. ಕಾಯಿಸ್ಬಿಟ್ಟು ಆರಿಸಿದ ನೀರು ಕೂಡ ಹಾಕ್ಬಹುದು. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಗರ್ ಹಾಕಬೇಕಾದ್ರೆ ದ್ರಾಕ್ಷಿ ಎಷ್ಟು ಹುಳಿ ಇದೆ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಹುಳಿ ಇದ್ದರೆ 1 kg ದ್ರಾಕ್ಷಿಗೆ 1 kg ಶುಗರೇ ಹಾಕಬೇಕು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಏರ್ ಟೈಟ್ ಮಾಡಬೇಕು. ಅದ್ರ ಮೇಲ್ಗಡೆ ಒಂದು ಕ್ಲಾತ್ ಹಾಕಿಬಿಟ್ಟು ಟೈಟಾಗಿ ಗಾಳಿ ಆಡದೇ ಇರೋ ಥರ ಕಟ್ಟಬೇಕು. ಇದನ್ನು 25 ದಿನ ಇದೇ ರೀತಿ ಕ್ಲೋಸ್ ಮಾಡಿಡಬೇಕು. 2 ದಿನಕ್ಕೆ ಒಂದು ಸಲ ತೆಗೆದುಬಿಟ್ಟು ಕೈ ಆಡಿಬಿಟ್ಟು ಮತ್ತೆ ಇದೇ ರೀತಿ ಕಟ್ಟಬೇಕು. ಇದು 4 ದಿನ ಆದಮೇಲೆ ಕೈ ಆಡೋಕ್ಕೆ ಅಂತ ಓಪನ್ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ 2 ದಿನಕ್ಕೆ ಒಂದು ಸಲ ಚೆನ್ನಾಗಿ ಕೈ ಆಡಲೇಬೇಕು. ಶುಗರ್ ಎಲ್ಲ ತಳದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ವೈನ್ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ 2 ದಿನಕ್ಕೆ ಒಂದು ಸಲ ಕೈ ಆಡ್ತಾ ಇರಬೇಕು. ವೈನ್ ಫರ್ಮೆಂಟೇಷನ್ ಆಗೋಕ್ಕೆ ಈ ಥರ ಡ್ರೈ ಈಸ್ಟ್ ಅಂತ ಸಿಗುತ್ತೆ. ಇದನ್ನು ಕೂಡ ಹಾಕ್ಬೋದು. ಇದರಿಂದ ತುಂಬ ಬೇಗ ಫರ್ಮೆಂಟೇಷನ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ ವೈನ್. ಈಸ್ಟ್ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ರೈಸ್ ಮತ್ತು ಗೋಧಿಯಲ್ಲೇ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇವಾಗ 25 ದಿನ ಆಗಿದೆ. ಓಪನ್ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಹಣ್ಣುಗಳಲ್ಲೂ ಈ ವೈನ್ನ ನಾವು ಮಾಡ್ಬೋದು. ದ್ರಾಕ್ಷಿ ತುಂಬ ಸ್ವೀಟ್ ಇರೋದ್ರಿಂದ 25 ದಿನ ಇಡಬೇಕು. ಖಾರ ಇರೋ ಅಂಥದ್ದು ವೀಳ್ಯದೆಲೆ, ಶುಂಠಿ ಅಂಥದ್ದೆಲ್ಲ 20 ದಿನ ಇಟ್ಟರೆ ಸಾಕು. ಅದೆಲ್ಲ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಈ ವೈನನ್ನು ಇವಾಗ ಫಿಲ್ಟ್ರ್ ಮಾಡ್ಕೋಬೇಕು ನಾವು. ಫಸ್ಟ್ ನಾನು ಸ್ಟ್ರೈನರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಆಮೇಲೆ ಕ್ಲಾತಲ್ಲಿ ಮಾಡ್ಕೋಬೇಕು. ತೆಳು ಕ್ಲಾತ್ ಇಟ್ಕೊಂಡಿರಬೇಕು, ಲೈನಿಂಗ್ ಕ್ಲಾತ್ ಥರದ್ದು. ಅದರಲ್ಲಿ ಮಾಡಿದರೆ ಕ್ಲೀನಾಗಿ ಫಿಲ್ಟ್ರ್ ಆಗುತ್ತೆ. ಈ ವೈನ್ ರೆಡಿ ಆದಮೇಲೆ ನಾವು ಬಾಟ್ಲಿಗೆ ಹಾಕಿಡೋಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡ್ಕೋಬೇಕು ಒಂದು ಸಲ. ಶುಗರ್ ಇನ್ನೂ ಬೇಕು ಅಂದರೆ ಆವಾಗಲೂ ಆ್ಯಡ್ ಮಾಡ್ಕೋಬೋದು. ಒಂದು ಸಲ ಬಾಟ್ಲಿಗೆ ತುಂಬಿಸಾದ್ಮೇಲೆ ಅದನ್ನ ನಾವು 2 ರಿಂದ 3 ವರ್ಷದ ತನಕ ಇಡ್ಬೋದು. ಜಾಸ್ತಿ ದಿನ ಇಟ್ಟಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮಗೆ ಶುಗರ್ ಬೇಕು ಅಂದರೆ ಆವಾಗಲೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ನಾನು ತೆಳು ಕ್ಲಾತ್ ತೊಗೊಂಡು ಅದರಲ್ಲಿ ಒಂದು ಸಲ ಫಿಲ್ಟರ್ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ವೈನ್ ಆದ್ರೂ ನಾವು 25 ದಿನ ಫರ್ಮೆಂಟೇಷನ್ ಮಾಡಿರೋದ್ರಿಂದ ಇದರಲ್ಲಿ 7 to 8% ಆಲ್ಕೋಹಾಲ್ ಕಂಟೆಂಟ್ ಇದ್ದೇ ಇರುತ್ತೆ.
ಚೆನ್ನಾಗಿ ಫಿಲ್ಟರ್ ಆಗಿರೋ ವೈನನ್ನು ಇವಾಗ ನಾನು ಗಾಜಿನ ಬಾಟ್ಲಿಯಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿಡ್ತೀನಿ. ಈ ಬಾಟಲಲ್ಲಿ ರೆಡಿಯಾಗಿರೋ ವೈನ್ನ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು.